ಹಲೋ, ವೆಲ್ಕಮ್ ಬ್ಯಾಕ್ ಟು ಜೆಕೆಆರ್ ಅಕಾಡೆಮಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ತೋಟಗಾರಿಕೆ ಇಲಾಖೆಯಲ್ಲಿ ಸರಿಸುಮಾರಾಗಿ ಗ್ರೂಪ್ ಬಿ ವೃಂದದ 85 ಪೋಸ್ಟ್ಗಳಿದಾವೆ. ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಪಡೆದುಕೊಳ್ಳೋಣ. ಸೊ ಯಾರೆಲ್ಲ BSc ಅಗ್ರಿಯನ್ನ ಮಾಡಿದಿರಾ, ಹಾರ್ಟಿಕಲ್ಚರ್ ಎಲ್ಲ ಮಾಡಿದಿರಾ, ಅವರಿಗೆ ಇಲ್ಲಿ ಒಂದು ಸುವರ್ಣ ಅವಕಾಶ. 85 ಪೋಸ್ಟ್ಗಳನ್ನು ಇಡೀ ಕರ್ನಾಟಕದಾದ್ಯಂತ, ಕಲ್ಯಾಣ ಕರ್ನಾಟಕಕ್ಕೂ ಸಹಿತ ಹಾಗೂ ಅದರ್ ದನ್ ಕಲ್ಯಾಣ ಕರ್ನಾಟಕ ಉಳಿದ ವೃಂದದಲ್ಲಿನೂ ಸಹಿತ ನೇಮಕಾತಿಗಳಿರಲಿ. ಒಟ್ಟು 80+5 ಪೋಸ್ಟ್ ಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿರೋ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಹಾಗೂ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ದಯವಿಟ್ಟು ಜೆಕೆಆರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ಕೊನೆಯವರೆಗೂ ಕೂಡ ವೀಕ್ಷಿಸ್ತಾ ಇರಿ. ಸೊ ಎಸ್, ನಮಗೆ ಈಗಾಗಲೇ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು, ಸೊ KEA ಏನಿತ್ತು ಅದೇ ಏನಾಗಿದೆ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತನೂ, ನೇಮಕಾತ ಪ್ರಾಧಿಕಾರನು ಕೂಡ ಅಂತ ಆಗಿದೆ. ಸೊ ಜಸ್ಟ್ ನಿನ್ನೆ ದಿನನೇ ಒಂದು ಆರ್ಡರ್ ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ತೋಟಗಾರಿಕೆ ಇಲಾಖೆಯಲ್ಲಿ ಖಾಲಿ ಇರುವಂತಹ ಇದು ಗ್ರೂಪ್ ಬಿ ವೃಂದದ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಾಗೂ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಎನ್ನುವಂತ ಪೋಸ್ಟ್ ಅನ್ನ ಕಾಲ್ಫಾರ್ಮ್ ಅನ್ನು ಮಾಡಿದ್ದಾರೆ. ಎಷ್ಟೆಷ್ಟು ಹುದ್ದೆಗಳಿದಾವೆ ಎನ್ನುವಂತ ತಿಳಿದುಕೊಳ್ತಾ ಸಾಗೋಣ. ಖಾಲಿ ಇರುವಂತ ಹುದ್ದೆಗಳನ್ನ ನೋಡುದಾದ್ರೆ ಸಹಾಯಕ ತೋಟಗಾರಿಕೆ ಅಧಿಕಾರಿ, ಇವರ ಬೇಸಿಕ್ ಸ್ಕೇಲ್ ನು ಸಹಿತ ವೇತನವನ್ನ ನೋಡುದಾದ್ರೆ 69,950 ಹಿಡ್ಕೊಂಡು 1,24,900 ವರೆಗೂ ಕೂಡ ಇವರ ವೇತನ ಶ್ರೇಣಿ ಇರಲಿದೆ. ಸೊ ಒಟ್ಟು ಹುದ್ದೆಗಳು 75 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಇಲ್ಲಿ ಇಲ್ಲ. ಜೊತೆಗೆ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಂತ ಇದೆ, ಅವ್ರದ್ದು ಸಹಿತ 69,950 1,34,200 ಬೇಸಿಕ್ ಸ್ಕೇಲ್ ಇರಲಿದೆ. ಇಲ್ಲಿ ಕರ್ನಾಟಕಕ್ಕೆ 5 ಹಾಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5 ಪೋಸ್ಟ್ ಅನ್ನ ಕರೆದಿದ್ದಾರೆ. ಟೋಟಲ್ ಆಗಿ ಇಲ್ಲಿ ಎಷ್ಟಾಗತ್ತೆ 10 ಪೋಸ್ಟ್ ಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಇನ್ನು ಒಟ್ಟು ಹುದ್ದೆಗಳನ್ನ ನೋಡೋದಾದ್ರೆ ಕರ್ನಾಟಕದಲ್ಲಿ 80+ ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ 5, ಒಟ್ಟು 85 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸೊ ಯಾರೆಲ್ಲ ಹಾರ್ಟಿಕಲ್ಚರ್ ನ ಮಾಡಿದೀರಾ ಅವ್ರಿಗೆ ಸುವರ್ಣ ಅವಕಾಶ ಇದೆ. ಇನ್ನು ವಿದ್ಯಾರ್ಹತೆ ಏನೇನಿರಲಿದೆ ಎನ್ನುವಂಥದ್ದು, ವಾಟ್ ಈಸ್ ದ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ದೀಸ್ ಪೋಸ್ಟ್. ದೆನ್ ಶೈಕ್ಷಣಿಕ ವಿದ್ಯಾರ್ಹತೆ, ಸಹಾಯಕ ತೋಟಗಾರಿಕೆ ಅಧಿಕಾರಿಗೆ ಅವ್ರು ಏನ್ ಮಾಡಿರ್ಬೇಕಂದ್ರೆ ಮಸ್ಟ್ ಗ್ರಾಜುಯೇಟ್ ಇನ್ ಹಾರ್ಟಿಕಲ್ಚರ್ ಅಲ್ಲಿ ಪದವಿಯನ್ನ ಪಡೆದಿರಬೇಕು. ಪದವಿಯನ್ನ ಪಡೆದಿರಬೇಕು. ಎಲ್ಲಿಂದ? ಫ್ರಾಮ್ ಅ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ದ ಲಾ ಇನ್ ಇಂಡಿಯಾ ಅಂಡ್ ಅಕ್ರೆಡಿಟೆಡ್ ಬೈ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ICAR ದಿಂದ ಮಾನ್ಯತೆ ಪಡೆದಿರುವಂತಹ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಹಾರ್ಟಿಕಲ್ಚರ್ ಅಲ್ಲಿ ಏನ್ ಮಾಡಿರ್ಬೇಕು? ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು. ಸರಿನಾ? ಡಿಗ್ರಿ ಅಂದ್ರೆ ಪದವಿಯನ್ನ ಮಾಡಿರ್ಬೇಕು. ಅದು ICAR ದಿಂದ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾನಿಲಯದಿಂದ. ಜೊತೆಗೆ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಂತ ಏನಿದೆ, ಇದಕ್ಕೆ ಮಸ್ಟ್ ಬಿ ಹೋಲ್ಡ್ ಅ ಪೋಸ್ಟ್ ಗ್ರಾಜುಯೇಷನ್ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಪೋಸ್ಟ್ ಗ್ರಾಜುಯೇಷನ್ PG ಬೇಕಾಗಿದೆ. ಪೋಸ್ಟ್ ಗ್ರಾಜುಯೇಷನ್ ಎದರಲ್ಲಿ? ಹಾರ್ಟಿಕಲ್ಚರ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ನ ಮುಗಿದಿರಬೇಕು. ಹಾಗೂ ICAR ದಿಂದ ಮಾನ್ಯತೆ ಪಡೆದಿರುವಂತಹ ಭಾರತದ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಸಹಿತ ಅವರು ಈ ತಮ್ಮ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಸೊ ಎಷ್ಟೆಲ್ಲ ಡೇಟ್ ಇದಾವೆ ಎನ್ನುವಂಥ ಇದೆಲ್ಲನ ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ತಾವು ಅಲ್ಲಿ ಅದನ್ನ ಓದ್ಕೊಳ್ಳಿ. ಇನ್ನು ವಯೋಮಿತಿಯನ್ನ ನೋಡೋದಾದ್ರೆ, ಏಜ್ ಲಿಮಿಟ್ ಅನ್ನ ನೋಡುವುದಾದ್ರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಫಾರ್ ಜನರಲ್ ಕ್ಯಾಟಗರಿ ಅಸ್ಪಿರೆಂಟ್ಸ್ 40 ವರ್ಷಗಳು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ. ಅದೇ ತರ ಕ್ಯಾಟಗರಿ 2A, 2B, 3A ಅಂಡ್ 3B ಅವರಿಗೆ 43 ಇಯರ್ಸ್ ಏಜ್ ಲಿಮಿಟ್ ಅನ್ನು ಕೊಟ್ಟಿದ್ದಾರೆ. SC, ST ಅಂಡ್ ಕ್ಯಾಟಗರಿ 1 ದೇರ್ ಇಸ್ ಅ 45 ಇಯರ್ಸ್ ಏಜ್ ಲಿಮಿಟ್. ಸರಿನಾ? ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಬೇಕಿತ್ತು ಅಂದ್ರೆ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಸೇವೆಯನ್ನು ಸಲ್ಲಿಸಿದ್ರೆ 10 ವರ್ಷಗಳವರೆಗೂ ಕೂಡ ನಮಗೆ ಎಕ್ಸ್ಟೆನ್ಷನ್ ಮಾಡ್ಕೊಳ್ಬಹುದು. ಅದೇ ತರ ಮಾಜಿ ಸೈನಿಕರಾಗಿದ್ದರೂ ಸಹಿತ ಅವರ ಒಟ್ಟು ಸೇವಾವಧಿಯನ್ನು ಹಿಡ್ಕೊಂಡು 3 ವರ್ಷಗಳನ್ನ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತಾರೆ. NCC ಅನ್ನ ಮಾಡಿದ್ರೆ ಅಂದ್ರೆ NCC ಅಲ್ಲಿ
ಕ್ಯಾಡೆಟ್ ಪರಿವೀಕ್ಷಣಾ ಸೇವೆ ಎಷ್ಟು ವರ್ಷ ಸಲ್ಲಿಸಿದಿರಾ ಇಲ್ಲಿನೂ ಕೂಡ ಆಗತ್ತೆ. ಜೊತೆಗೆ ಇಲ್ಲಿ ಬೇರೆ ಬೇರೆ ಏಜ್ ರಿಲ್ಯಾಕ್ಸೇಷನ್ಸ್ ಗಳಿದಾವೆ, ಅದನ್ನ ನೋಡ್ಕೊಳ್ಬಹುದು. ಅಪ್ಲಿಕೇಶನ್ಸ್ ಆಲ್ರೆಡಿ ಇವತ್ತಿಂದ ಪ್ರಾರಂಭ ಆಗ್ತವೆ. ಅಂದ್ರೆ 5th of August ಇಂದ ಆನ್ಲೈನ್ ಅಲ್ಲಿ KEA ವೆಬ್ಸೈಟ್ ಅಲ್ಲಿ ಪ್ರಾರಂಭ ಆಗ್ತವೆ. ಲಾಸ್ಟ್ ಡೇಟ್ ಯಾವಾಗಿದೆ? 30/8. ತದನಂತರ ಪೇಮೆಂಟ್ ಮಾಡೋದಕ್ಕೆ 31st of August ವರೆಗಿನೂ ಕೂಡ ನಮಗೆ ಅವಕಾಶ ಇದೆ. ಎಲ್ಲರೂ ಕೂಡ ನಾವು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು. ತಪ್ಪು ಏನಾದ್ರೂ ಇದ್ದಲ್ಲಿ ತುಂಬಿರುವಾಗ ಏನಾದ್ರೂ ನಾವು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅಪ್ಲಿಕೇಶನ್ ರದ್ದು ಮಾಡ್ತಾರೆ ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಇನ್ನು 2 ವರ್ಷಗಳ ಕಾಲ ನಮಗೆ ಏನಿರ್ತದೆ ಅಂದ್ರೆ ಖಾಯಂ ಪೂರ್ವ ಅಂದ್ರೆ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಸರಿ, PP ಕ್ಲಿಯರೆನ್ಸ್ ಆಗೋದಕ್ಕೆ 2 ವರ್ಷಗಳ ಕಾಲ ಪ್ರೊಬೇಷನರಿ ಪೀರಿಯಡ್ ಅನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಫೀಸ್ ಎಷ್ಟೆಷ್ಟಿದೆ ಎನ್ನುವಂಥದ್ದು. ಫೀಸ್ ಅನ್ನ ನೋಡೋದಾದ್ರೆ ಸಾಮಾನ್ಯ ವರ್ಗ ಹಾಗೂ ಇತರೆ OBC ಪ್ರವರ್ಗ 2A 2B 3rd ಅವರಿಗೆ 750. ಇದು 750 500 ಅರ್ಜಿ ಶುಲ್ಕ ಇದೆ, 200 ಪ್ರಕ್ರಿಯೆ ಶುಲ್ಕ ಕಮಿಷನ್ ಅಂತ ಕರಿತೀವಿ. 200 ಆಯ್ತು ಅಂದ್ರೆ ಟೋಟಲ್ ಆಗಿ 750 ಇದೆ. ಅದೇ ತರ SC ST ಅಂಡ್ ಕ್ಯಾಟಗರಿ 1 ಗೆ 500 ಇದೆ. ಇದರಲ್ಲಿ 250 ಅವ್ರ ಕಮಿಷನ್ ಇರುತ್ತೆ, 250 ಏನಿರುತ್ತೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ವಿಶೇಷ ಚೇತನ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ ಯಾರು ಇದ್ರೆ ಅಂದ್ರೆ ಕೇವಲ ಅವರಿಗೆ 250 ಪ್ರಕ್ರಿಯೆ ಶುಲ್ಕ ಮಾತ್ರ ಇರುತ್ತದೆ. ಇನ್ನು ಒಂದ್ಸಲ ಪೇಮೆಂಟ್ ಆಯ್ತು ಅಂದ್ರೆ ಇದು ರಿಟರ್ನ್ ಬರೋದಿಲ್ಲ ಎನ್ನುವುದನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ವಾಟ್ ಈಸ್ ದ ಎಕ್ಸಾಮ್ ಟೈಮ್? ಸೊ ಎಷ್ಟು ಟೋಟಲ್ ಆಗಿ 3 ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಕನ್ನಡ ಎಲ್ಲರಿಗೂ ಇರೋದಿಲ್ಲ, ಮ್ಯಾಂಡೇಟರಿ ಆಗಿ 2 ಪೇಪರ್ ಅಂತ ಎಲ್ಲರೂ ಬರೀಬೇಕು. ಯಾರು ಕನ್ನಡವನ್ನ ಅಧ್ಯಯನ ಮಾಡಿಲ್ಲ ಅವರು ಕನ್ನಡ ಭಾಷಾ ಕಡ್ಡಾಯ ಕನ್ನಡವನ್ನ ಬರಿಬೇಕಾಗಿರುವಂತದ್ದು. ಟೈಮ್ ಟೇಬಲ್ ಇದೆ, ಪರೀಕ್ಷಾ ವೇಳಾಪಟ್ಟಿ ನಂತರ ಪ್ರಕಟಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಇನ್ ದ ಮೋಡ್ ಆಫ್ ಎಕ್ಸಾಮ್ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನವನ್ನ ನೋಡೋದಾದ್ರೆ MCQ ಟೈಪ್ ಕ್ವಶನ್ಸ್ ಇರ್ತವೆ. ಆದ್ರೆ ಸ್ವಲ್ಪ ಇಲ್ಲಿ ಚೇಂಜ್ ಮಾಡಿದ್ದಾರೆ. ಚೇಂಜ್ ಏನು ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನು ಕೊಡಬಹುದು. ಸರಿನಾ? ಪರೀಕ್ಷೆಯನ್ನು ಆನ್ಲೈನ್ ಆರ್ ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು. ಆಫ್ಲೈನ್ ಇದರಲ್ಲಿ ಯಾವ್ದಾದ್ರು ಒಂದನ್ನು ಮಾಡಬಹುದು. ಒಂದು ಆಫ್ಲೈನ್ OMR ಮಾಡಬಹುದು ಅಥವಾ CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರಿತೀವಿ. ಆನ್ಲೈನ್ ಸೆಂಟರ್ ಗಳಲ್ಲಿ ಅದನ್ನು ಮಾಡಬಹುದು. ಅದನ್ನ ಡಿಸೈಡ್ ಮಾಡಿ ಹೇಳ್ತಾರೆ. ಎಕ್ಸಾಮ್ ಸೆಂಟರ್ಸ್ ಆಮೇಲೆ ತಿಳಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಅಪ್ಲಿಕೇಶನ್ ಅನ್ನ ತಾವುಗಳು ಹಾಕಬಹುದು. ಕನ್ನಡ ಭಾಷಾ ಪರೀಕ್ಷೆ ಯಾರೆಲ್ಲ ಬರೀಬೇಕಂದ್ರೆ SSLC ಅಲ್ಲಿ ಕನ್ನಡ ಮೀಡಿಯಂ ಇರಬೇಕು, ಆರ್ ನಿಮ್ಮ SSLC PUC ಆರ್ ಡಿಗ್ರಿಯಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವನ್ನ ಅಧ್ಯಯನ ಮಾಡಿದರೆ ಅವರಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ದೊರೆಯುತ್ತದೆ. ಅದರ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ರು ಅಂದ್ರೆ 150 ಅಂಕಗಳಿಗೆ ಕ್ವಶನ್ ಪೇಪರ್ ಇರುತ್ತೆ ಕಡ್ಡಾಯ ಕನ್ನಡ. ಸೊ ಅದರಲ್ಲಿ ಕನಿಷ್ಠ 50 ಅಂಕಗಳನ್ನ ನಾವು ಗಳಿಸಲೇಬೇಕಾಗಿರುವಂತದ್ದು. ಲೆವೆಲ್ ಅನ್ನ ನೋಡೋದಾದ್ರೆ SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡದ ಮಾನದಂಡವಾಗಿ ಆ ಲೆವೆಲ್ ಕ್ವಶನ್ಸ್ ಗಳನ್ನ ನಮಗೆ ಕೇಳ್ತಾರೆ. ಎಸ್, ಇನ್ನು ಸಬ್ಜೆಕ್ಟ್ 1 ಸಿಲೆಬಸ್ ನ ಕೊಟ್ಟಿದ್ರೆ ಸಬ್ಜೆಕ್ಟ್ 2 ಸಿಲೆಬಸ್ ಬೇರೆ ಬೇರೆ ಇದೆ. ನಿರ್ದೇಶಕರಿಗೆ ಬೇರೆ ಇದೆ, ಸಹಾಯಕ ಅಧಿಕಾರಿಗೆ ಬೇರೆ ಇದೆ. ಸೊ ಇಲ್ಲಿ ಪೇಪರ್ 1 ಗೆ ಸಿಲೆಬಸ್ ಅನ್ನ ನೋಡ್ತಾ ಸಾಗುವುದಾರೆ. ಪೇಪರ್ 1 ಗೆ ಪ್ರಶ್ನೆ ಪತ್ರಿಕೆ 1 ಎಷ್ಟು ಅಂಕಗಳಿಗಿರ್ತದೆ? 100 ಕ್ವಶನ್ಸ್ ಇರ್ತವೆ. ಎಷ್ಟು ಟೋಟಲ್ ಮಾರ್ಕ್ಸ್ 300. 2 hours ಟೈಮ್ ಇರುತ್ತೆ. ಅಂದ್ರೆ ಒಂದು ಪ್ರಶ್ನೆಗೆ 3 ಮಾರ್ಕ್ಸ್ ಇರ್ತದೆ. ಪ್ರಶ್ನೆ ಪತ್ರಿಕೆ 1 ನೋಡುವುದಾದ್ರೆ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಕರ್ನಾಟಕದ ಇತಿಹಾಸ, ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಮೆಂಟಲ್ ಅಬಿಲಿಟಿ, ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ ಇದೆಲ್ಲನೂ ಸಹಿತ ಪೇಪರ್ 1 ಗೆ. ಇನ್ನು ಪೇಪರ್ 2 ಗೆ ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ ಏನಿರ್ತದೆ ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಇಲ್ಲಿನೂ ಕೂಡ 100 ಕ್ವಶನ್ಸ್ ಇರ್ತವೆ, 300 ಮಾರ್ಕ್ಸ್ ಇರ್ತವೆ. ಅಂದ್ರೆ 200 ಕ್ವಶನ್ಸ್ ಹಾಗೂ 600 ಮಾರ್ಕ್ಸ್ ಇರ್ತವೆ. ಪ್ಲಸ್ ನೀವು ಕನ್ನಡ ಎಲಿಜಿಬಲ್ ಅಂದ್ರೆ ಇಲ್ಲ ಅಂದ್ರೆ 150 ಮಾರ್ಕ್ಸ್ ಗೆ ಕನ್ನಡ ಇರ್ತದೆ. ಇದರಲ್ಲಿ ತಾವುಗಳು 50 ಅಂಕಗಳನ್ನ ತೆಗೆದುಕೊಳ್ಳಲೇಬೇಕಾಗಿರುವಂತದ್ದು. ಎಸ್, ಇದು ಆಗಿತ್ತು ಮೋಡ್ ಆಫ್ ಎಕ್ಸಾಮ್ ಅಂಡ್ ಕ್ವಶನ್ ಪೇಪರ್ ಗಳ ಬಗ್ಗೆ ನೋಡುವುದಾದ್ರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ಸರಿನಾ? ನೆಗೆಟಿವ್ ಮಾರ್ಕ್ಸ್ ಕೂಡ ಇದಾವೆ. ಏನಾದ್ರೂ ನಾವು 4 ಪ್ರಶ್ನೆ ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದೇ ಒಂದು ಸರಿಯಾಗಿ ಉತ್ತರವನ್ನ ಆಯ್ಕೆ ಮಾಡತಕ್ಕದ್ದು. ಸೊ 4 ಆಪ್ಷನ್ಸ್ ಗಳಿರ್ತವೆ. 4 ಆಪ್ಷನ್ಸ್ ಗಳಿರ್ತವೆ. MCQ ಟೈಪ್ ಇರುತ್ತೆ. ಸರಿನಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. 4 ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲಿ ಸರಿಯಾಗಿರುವಂತ ಒಂದು ಉತ್ತರನ್ನ ಆಯ್ಕೆ ಮಾಡಬೇಕಾಗಿರುವಂತದ್ದು. ಪ್ರತಿ ತಪ್ಪು ಉತ್ತರಕ್ಕೆ ನಾವೇನಾದ್ರೂ ಉತ್ತರ ನಮ್ಮದು ಮಿಸ್ ಆಗಿತ್ತಂದ್ರೆ ನೋಡಿ ಇಲ್ಲಿ ಅಂಕಗಳನ್ನ 0.75 ಕಳೀತಾರೆ.
ಸುಮಾರಾಗಿ ಹತ್ರ 1 ಅಂಕ ಹೋಗುತ್ತೆ ನಮ್ದು. ಯಾಕಂದ್ರೆ ಒಂದು ಪ್ರಶ್ನೆಗೆ 3 ಅಂಕ ಇರೋದ್ರಿಂದ 0.75 ಕೊಟ್ಟಿದ್ದಾರೆ. 4 ಪ್ರಶ್ನೆಗಳಿಗೆ ತಪ್ಪು ಉತ್ತರ ಕೊಟ್ರೆ ನಮ್ಮದು 3 ಅಂಕಗಳು ಕಟ್ ಆಗ್ತವೆ. ಸರಿನಾ? ಅಷ್ಟು ಇದು ಮಾಡಿ. ತದನಂತರ ಒಂದು 5ನೇ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ 5ನೇ ಆಯ್ಕೆನೂ ಕೂಡ ಇದೆ. ಸೊ ಆಫ್ಟರ್ ಬೆಲ್ ನಿಮಗೆ 5 ನಿಮಿಷ ಸಮಯವನ್ನು ಕೊಡ್ತಾರೆ. ನೀವು ಏನಾದ್ರೂ ಯಾವ್ದು ಪ್ರಶ್ನೆಗೆ ಉತ್ತರ ಮಾಡಿಲ್ಲ ಅಂದ್ರೆ 5ನೇ ಆಯ್ಕೆಯನ್ನ ಅದನ್ನ ಶೇಡ್ ಮಾಡ್ಬೇಕಾಗಿರುವಂತದ್ದು. ಬೈ ಚಾನ್ಸ್ ನೀವು ಏನಾದ್ರೂ ಅದಕ್ಕೆ ಶೇಡ್ ಮಾಡ್ಲಿಲ್ಲ, ಉತ್ತರನು ಕೊಟ್ಟಿಲ್ಲ, ಲಾಸ್ಟ್ 5th ಆಪ್ಷನ್ ಶೇಡ್ ಮಾಡ್ಲಿಲ್ಲ ಅಂದ್ರೂ ಸಹಿತ 0.75 ಅಂಕಗಳನ್ನ ಮೈನಸ್ ಮಾಡ್ತಾರೆ. ಇನ್ನು ಷರತ್ತುಗಳು ಏನೇನಿದಾವೆ ತಮಗೆಲ್ಲರಿಗೂ ಗೊತ್ತಿರುವಂತದ್ದಿದೆ. ಭಾರತೀಯ ನಾಗರಿಕನಾಗಿರ್ಬೇಕಾಗಿರುವಂತದ್ದು, ಒಬ್ಬ ಜೀವಂತ ಪತ್ನಿ ಅಥವಾ ಪುರುಷ ಅಭ್ಯರ್ಥಿ ಆಗಿದ್ರೆ, ತದನಂತರ ಮಹಿಳಾ ಅಭ್ಯರ್ಥಿಗಳಿಗೂ ಸಹಿತ ಇದೆ. ಸರ್ಕಾರದಿಂದ ಪೂರ್ವಾನುಮತಿ ಪಡೆಯದೆ ಮದುವೆ ಆಗಬಾರದು, ಡಬಲ್ ಮ್ಯಾರೇಜ್ ಆಗಿರಬಹುದು, ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿರ್ಬೇಕು ಎನ್ನುವಂಥದ್ದು. ಅಥವಾ ರಾಜ್ಯ ಪರೀಕ್ಷೆಗಳಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ಡಿಬಾರ್ ಆಗಿರಬಹುದು, ಯಾವುದೇ ಒಂದು ಶಿಕ್ಷೆಗೆ ಒಳಪಟ್ಟಿರಬಹುದು ಕಾನೂನಿನ ರೀತಿ ಎನ್ನುವಂಥದ್ದು. ಇನ್ನು ನಿಮಗೆ ಕ್ಯಾಟಗರಿಯಲ್ಲಿ ತಗೊಳ್ಳು ಅಪ್ಲೈನ ಮಾಡ್ತಾ ಇದ್ದೀರಾ ಅಂದ್ರೆ ರಿಸರ್ವೇಶನ್ ಅಲ್ಲಿ ಇದೆಲ್ಲ ಪ್ರಮಾಣ ಪತ್ರಗಳನ್ನ ಅಪ್ಲಿಕೇಶನ್ ಮುಗಿಯೋ ಡೇಟ್ ಕಿಂತ ಮುಂಚೆ ಅಂದ್ರೆ 30 ಆಗಸ್ಟ್ ಕಿಂತ ಮುಂಚೆ ಮಾಡ್ಕೊಳ್ಳಿ ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಯಾವೆಲ್ಲ ಕ್ಯಾಟಗರಿಯಲ್ಲಿ ತಾವುಗಳು ಇಂಪ್ಲಿಮೆಂಟ್ ತಾವುಗಳು ಸಲ್ಲಿಸಬಹುದು ಅಂತ ಹೇಳಿ. ಇನ್ನು ಮಾಜಿ ಸೈನಿಕರಾಗಿದ್ರೆ ಅವ್ರ ಸರ್ಟಿಫಿಕೇಟ್ ಬೇಕಾಗಿರುವಂತದ್ದಿದೆ. ಅಂಗವಿಕಲರಿದ್ರೆ, ವಿಧಿಯವರಿದ್ರೆ, ಗ್ರಾಮೀಣ ಅಭ್ಯರ್ಥಿ ಇದ್ರೆ ಗ್ರಾಮೀಣ ಅಭ್ಯರ್ಥಿಯವರಿಗೂ ಸಹಿತ 1 ರಿಂದ 10ನೇ ತರಗತಿ ಗ್ರಾಮೀಣ ಮೀಸಲಾತಿ ಪಡಿಬೇಕು ಅಂದ್ರೆ 1 ರಿಂದ 10ನೇ ತರಗತಿ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗವನ್ನ ಮಾಡಿರಬೇಕು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ವೈಟ್ ಬ್ಯಾಕ್ ಗ್ರೌಂಡ್ ಇರ್ಬೇಕು ನೋಡಿ ಫೋಟೋಗೆ. JPG ಫಾರ್ಮೆಟ್ ಅಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಫೋಟೋ ಇರಬೇಕಾಗಿರುವಂತ ಇದನ್ನ ತಿಳ್ಕೊಳ್ಳಿ. ಇದು ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ಬೇಕಾಗಿರುವಂತ ಆಸ್ ಯೂಶುವಲ್ ನೀವು ಆನ್ಲೈನ್ ಸೆಂಟರ್ಗೆ ಹೋದ್ರೆ ಅಥವಾ ನೀವು ಮಾಡಿದ್ರೆ ಇದೆಲ್ಲ ಒಂದ್ಸಲ ಓದ್ಕೊಳ್ಳಿ. ಸರಿನಾ? ಇನ್ನು ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಎನ್ನುವಂಥದ್ದಂತೂ ನೋಡಿ. ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಇದೆ, ಆಧಾರ್ ಕಾರ್ಡ್ ಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಪಡೆದಿರುವಂತಹ ಆಯಾ ಹುದ್ದೆಗಳ ನಿಗದಿಪಡಿಸಲಾದ ವಿದ್ಯಾರ್ಹತೆ. ನಮ್ಮ ಎಜುಕೇಶನಲ್ ಸರ್ಟಿಫಿಕೇಟ್ಸ್ ಏನಿದಾವೆ ವಿದಿನ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಅದರ ಒಳಗೇನ್ ಬೇಕಾಗಿರುವಂತದ್ದು. ಜೊತೆಗೆ ಜನ್ಮ ದಿನಾಂಕವನ್ನ ನೋಡೋದಕ್ಕೆ SSLC ಮಾರ್ಕ್ಸ್ ಕಾರ್ಡ್ ಬೇಕು, ಆರ್ ಇಕ್ವಲೆಂಟ್ ಯಾವ್ದಾದ್ರು ಇತ್ತಂದ್ರೆ ಆರ್ TC ಬೇಕು. ಸರಿನಾ? ನಮ್ಮ ಡೇಟ್ ಆಫ್ ಬರ್ತ್ ಗೆ ಸಂಬಂಧಿಸಿದಂತೆ. ಸೈನಿಕ ಕೋಟಾದಲ್ಲಿ ಆರ್ಮಿಯಲ್ಲಿ ಆರ್ಮಿಯಲ್ಲಿ ನಾವು ಏನಾದ್ರು ಮಾಡ್ತಾ ಇದ್ರೆ ಅದರ ಪ್ರಮಾಣ ಪತ್ರ ನಾವುಗಳು ಕೊಡ್ಬೇಕಾಗಿರುವಂತದ್ದು. ಅದೇ ತರ SC ST ಕ್ಯಾಟಗರಿಯಲ್ಲಿ ಆರ್ 2A 2B 3A 3B ಅಲ್ಲಿ ಸಹಿತ ಅದೆಲ್ಲ ನಮ್ಮದು ಮೀಸಲಾತಿಯಲ್ಲಿ ಬಯಸ್ತೀವಿ. ಅದೆಲ್ಲನೂ ಕೂಡ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವುದು ಅಂತ ಹೇಳ್ತಾ ಇದ್ದಾರೆ ನೋಡಿ. 5 ವರ್ಷದ ಒಳಗಡೆಯಿಂದ ಇರಬೇಕು. ಗ್ರಾಮೀಣ ಮೀಸಲಾತಿ ಕೇಳ್ತಾ ಇದ್ರೆ ಅದು ಸರ್ಟಿಫಿಕೇಟ್ ಬೇಕು. ಕನ್ನಡ ಮಾಧ್ಯಮ ಬೇಕಿತ್ತಂದ್ರೆ ಅದೇ ಬೇಕು. ಇನ್ನ 3rd ಜೆಂಡರ್ ಯಾರಾದ್ರೂ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಆ ಒಂದು ಪ್ರಮಾಣ ಪತ್ರವನ್ನ ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಅವರಿಗೆ NOC ಬೇಕಾಗಿರುವಂತದ್ದು. NOC ನ ತಕೊಂಡು ಅವರು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಅಪ್ಲಿಕೇಶನ್ ಸಲ್ಲಿಸುವಾಗ ಕರೆಕ್ಟ್ ಆಗಿ ಇದೆಯೋ ಇಲ್ಲ ಅನ್ನುವಂಥದ್ದು ಒಂದ್ಸಲ ನೋಡಿ ಆಮೇಲೆ ಸಬ್ಮಿಟ್ ಅನ್ನ ಮಾಡ್ಬೇಕು ಎನ್ನುವಂಥದ್ದು. ಏನಾದ್ರೂ ತಪ್ಪಾಯ್ತು ಅಂದ್ರೆ ಅದಕ್ಕೆ ಹೊಣೆ ಇಲ್ಲ ಎನ್ನುವಂಥದ್ದನ್ನು ಸಹಿತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಮೊಬೈಲ್ ನಂಬರ್ ಏನಿದೆ ಹಾಗೂ ಇಮೇಲ್ ಏನಿದೆ ಅದು ಒಂದನ್ನೇ ಬಳಸಿ ಅದಕ್ಕೆ ನಿಮಗೆಲ್ಲ ಮೆಸೇಜ್ನು ಕೂಡ ಬರ್ತವೆ. ಇದೆಲ್ಲನೂ ಕೂಡ ಇಲ್ಲಿ ಹೇಳಲಾಗಿದೆ. ಟೋಲ್ ಫ್ರೀ ನಂಬರ್ನು ಕೂಡ ಕೊಟ್ಟಿದ್ದಾರೆ. ಈ ನಂಬರ್ಗೆ ಏನು ಡೌಟ್ಸ್ ಗಳು ಇದ್ರು ಸಹಿತ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಒಳಗೆ ಕಾಲ್ ಅನ್ನ ಮಾಡಬಹುದು ಎನ್ನುವಂತ ಹೇಳ್ತಾ ಇದ್ರೆ. ಎಲ್ಲ ಕ್ಯಾಟಗರಿ ಒಂದ್ಸಲ ಯಾವ ಇದಾವೆ ಎನ್ನುವಂಥದ್ದನ್ನ ತಾವುಗಳು ಇಲ್ಲಿ ನೋಡ್ಕೊಳ್ಬಹುದು. ಸೊ ಇದಾಗಿತ್ತು ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಬಿಟ್ಟಿರುವಂತದ್ದು. ಹಾಗೂ ಇವಾಗ ನಾವು ಸ್ಪೆಸಿಫಿಕ್ ಆಗಿ ಪೇಪರ್ 2 ಸಿಲೆಬಸ್ ಅನ್ನ ಜೊತೆಗೆ ನಾವು ನೋಡ್ತಾ ಸಾಗೋಣ. ಪೇಪರ್ 2 ಸಿಲೆಬಸ್ ಅನ್ನ ನಾವು ನೋಡೋದಾದ್ರೆ KEಯಲ್ಲಿ ಚೆಕ್ ಮಾಡಿದ್ರು ಸಹಿತ ತೋಟಗಾರಿಕೆ ಇಲಾಖೆ ಅಂತ ಕಾಣ್ತಾ ಇದೆ. ತೋಟಗಾರಿಕೆ ನೇಮಕಾತಿ ಇಲ್ಲಿ ತಾವುಗಳು ನೋಡಬಹುದು. ಸಹಾಯಕ ಅಧಿಕಾರಿಗೆ ಪಠ್ಯಕ್ರಮ ಸ್ವಲ್ಪ ಬೇರೆ ಇದೆ ಹಾಗೂ ನಿರ್ದೇಶಕರ ಹುದ್ದೆಗೆ ಪಠ್ಯಕ್ರಮ ಬೇರೆ ಇದೆ. ಸಹಾಯಕ ಅಧಿಕಾರಿ ಹುದ್ದೆಯ ಒಂದು ಸಿಲೆಬಸ್ ಅನ್ನ ನಾವು ನೋಡೋದಾದ್ರೆ ತಗೊಳ್ಳಿ ನೋಡಬಹುದು. ಫ್ರೂಟ್ ಸೈನ್ಸ್ ಬಗ್ಗೆ ಕೇಳಿದ್ದಾರೆ. ಪ್ಲಾಂಟ್ ಪ್ರೊಪಗೇಷನ್ ಅಂಡ್ ನರ್ಸರಿ ಮ್ಯಾನೇಜ್ಮೆಂಟ್ ಎನ್ನುವುದ್ರ ಬಗ್ಗೆ ಕೇಳಿದ್ದಾರೆ. ಪ್ರೊಡಕ್ಷನ್ ಟೆಕ್ನಾಲಜಿ ಆಫ್ ಟ್ರಾಪಿಕಲ್ ಅಂಡ್ ಸಬ್ ಟ್ರೋಪಿಯಲ್ ಫ್ರೂಟ್ ಕೋಪ್ಸ್ ಅಂತ ಕೇಳಿದ್ದಾರೆ. ಸರಿನಾ? ಇದೆಲ್ಲನೂ ಕೂಡ ಸರಿ ಸುಮಾರಾಗಿ 12 ಪೇಜ್ಗಳು. ಪ್ರೊಡಕ್ಷನ್ ಟೆಕ್ನಾಲಜಿ ಟೆಂಪರೇಚರ್ ಅಂಡ್
ಡ್ರೈಲ್ಯಾಂಡ್ ಫ್ರೂಟ್ ಕಾಪ್ಸ್ ಅಂತ ಇದೆ, ಪ್ರೊಟೆಕ್ಟ್ ಕಮ್ಯುನಿಕೇಟಿವ್ ಪ್ರೊಟೆಕ್ಷನ್ ಹಾರ್ಟಿಕಲ್ಚರ್ ಅಂತ ಇದೆ. ಇದೆಲ್ಲನೂ ಕೂಡ ಅದರಲ್ಲಿ ಮತ್ತೆ ಸಬ್ ಸಿಲೆಬಸ್ ಕೂಡ ಇದೆ. ಇದೆಲ್ಲ ಸಿಲೆಬಸ್ ಕೂಡ 12 ಪೇಜ್ಗಳ ಸಿಲೆಬಸ್, ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ. ನಾನು ಲಿಂಕ್ ಕೂಡ ಕೆಳಗೆ ಬಿಟ್ಟಿರ್ತೀನಿ, ಅದನ್ನ ನೋಡ್ಕೊಳ್ಳಿ. ತದನಂತರ ನಿರ್ದೇಶಕರಾಗಲು ಬಯಸ್ತಾ ಇದ್ದಾರೆ, ಅದಕ್ಕೂ ಕೂಡ ಸಪರೇಟ್ ಆಗಿರುವಂತ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ. ಸಿಲೆಬಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಎನ್ನುವಂಥದ್ದು ಒಂದಿಷ್ಟು ಸೇಮ್ ಇದೆ. ನೆಕ್ಸ್ಟ್ ಬರ್ತಾ ಬರ್ತಾ ಸ್ವಲ್ಪ ಬೇರೆ ಇದೆ, ಸಬ್ ಸಿಲೆಬಸ್ ಬೇರೆ ಇದೆ. ಇನ್ನು ಫ್ರೂಟ್ ಸೈನ್ಸ್ ಬಗ್ಗೆ ಕೇಳಿದರೆ, ಪ್ರೊಪಗೇಷನ್ ಆಫ್ ನರ್ಸರಿ ಮ್ಯಾನೇಜ್ಮೆಂಟ್ ಇದೆ, ಆರ್ಚ್ಗೇಡ್ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಕೆನೋಪಿ ಮ್ಯಾನೇಜ್ಮೆಂಟ್ ಎನ್ನುವಂಥದ್ರ ಬಗ್ಗೆ ಕೇಳಿದ್ದಾರೆ. ಗ್ರೋತ್ ಡೆವಲಪ್ಮೆಂಟ್ ಅಂಡ್ ರೀಪ್ರೊಡಕ್ಟಿವ್ ಸೈಕಾಲಜಿ, ಸಾಯಿಲ್ ವಾಟರ್ ಅಂಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ಆರ್ಗ್ಯಾನಿಕ್ ಕ್ಲೈಮೇಟ್ ರಿಸಿಲೈಂಟ್ ಸಸ್ಟೈನೇಬಲ್ ಫ್ರೂಟ್ ಪ್ರಾಡಕ್ಟ್ ಬಗ್ಗೆ ಕೇಳಿದ್ದಾರೆ. ಫ್ರೂಟ್ ಕಾಪ್ ಇಂಪ್ರೂವ್ಮೆಂಟ್ ಅಂಡ್ ಜೆನೆಟಿಕ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ಸರಿ ಸುಮಾರಾಗಿ ಇದನ್ನು ಕೂಡ 14 ಪೇಜ್ಗಳವರೆಗೆ ಸಿಲೆಬಸ್ ಇದೆ. ಒಂದ್ಸಲ ಇದನ್ನ ಓದ್ಕೊಳ್ಳಿ. ಫಾರ್ ಬೋತ್ ಕೆಕೆ ಅಂಡ್ ನಾನ್ ಕೆಕೆ ಎಲ್ಲರಿಗೂ ಕೂಡ ಇದೇ ಸಿಲೆಬಸ್ ಅಪ್ಲೈ ಆಗುತ್ತೆ. ಸೊ ಲಾಸ್ಟ್ ಡೇಟ್ 30 ಆಗಸ್ಟ್ ಇದೆ. ಇದೆಲ್ಲನೂ ಕೂಡ ಲಿಂಕ್ ಅನ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ತಪ್ಪದೇ ಜೆಕೆಆರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.